ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ದುಡಿಯುವ ಪೌರ ಕಾರ್ಮಿಕರ ಕಷ್ಟ ಮತ್ತು ಸಂತೋಷಗಳಿಗೆ ನಾವು ಕೂಡ ಎಂದೆಂದೂ ಜೊತೆಯಾಗಿರುತ್ತೇವೆ ಎಂದು ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದರು. ಪಟ್ಟಣದ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸೋಮವಾರ ಪೌರ ಕಾರ್ಮಿಕರ ದಿನಾಚರಣೆ ಮತ್ತು ಆರೋಗ್ಯ ತಪಾಸಣೆ ನಡೆಸಿತು. ಸಸಿಗೆ ನೀರು ಹಾಕುವ ಮೂಲಕ ಹಾಗೂ ಪೌರ ಕಾರ್ಮಿಕರಿಗೆ ಚೆಕ್ ವಿತರಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿದಿನ ನಮ್ಮ ಪಟ್ಟಣ ಸ್ವಚ್ಛವಾಗಿ ಇರಬೇಕೆಂದರೆ ಪೌರ ಕಾರ್ಮಿಕರು ಮನಸ್ಸು ಕೂಡ ಸಂತೋಷವಾಗಿರಬೇಕಾಗುತ್ತದೆ. ಪೌರ ಕಾರ್ಮಿಕರು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಮತ್ತು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಿರಿ ಎಂದು ಹೇಳಿದರು. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸರ್ವಮಂಗಳ ಉಮಾಪತಿ ಮಾತನಾಡಿ, ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರು ನಮ್ಮ ಹೃದಯದಲ್ಲಿ ಇದ್ದಂತೆ. ನಮ್ಮ ಪಟ್ಟಣ ಸ್ವಚ್ಛವಾಗಿರಲು ಪೌರ ಕಾರ್ಮಿಕರು ಕಾರಣಭೂತರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ನಡೆಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಶ್ರೀನಿವಾಸ್, ಆರೋಗ್ಯ ಇಲಾಖೆಯವರು, ಪೌರ ಕಾರ್ಮಿಕರು ಹಾಗೂ ಇನ್ನಿತರು ಉಪಸ್ಥಿತರಿದ್ದರು. ಹರೀಶ್, NKSTV4 ನ್ಯೂಸ್, ನಾಯಕನಹಟ್ಟಿ. ಕಾರ್ಯದಲ್ಲಿ ತೊಡಗಿ ರಸ್ತೆಗಳನ್ನು ಸಾರ್ವಜನಿಕ ಮತ್ತು ಸ್ಥಳಗಳಲ್ಲಿ ಮತ್ತು ಬೀದಿ ಕಸ ಎಲ್ಲ ಸ್ವಚ್ಛತೆಯನ್ನು ಶುಚಿಗೊಳಿಸುವುದರಿಂದ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡುತ್ತಾರೆ. ಸಹಕಾರಿಯಾಗಿರುವುದರಿಂದ ಕೊರೋನಾದಲ್ಲಿ ಸಹ ಸಂಕಷ್ಟದಲ್ಲಿ ಸಮಯದಲ್ಲಿಯೂ ಕಾಪಾಡಿಕೊಂಡು ಬಂದಿದ್ದಾರೆ. ಸೊಳ್ಳೆಗಳಿಂದ, ವೈರಾಣುಗಳಿಂದಲೂ ಸಹ ಕಾಪಾಡಿಕೊಂಡು ಬಂದಿದ್ದಾರೆ. ಅವರನ್ನು ಮತ್ತು ಅವ್ರಿಗೂ ಎಲ್ಲರಿಗೂ ನಮ್ಮ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಎಲ್ಲ ಚಳಿ ಗಾಳಿ ಬಗ್ಗದೆ ಯಾವ ರೀತಿ ಕೆಲಸಗಳನ್ನು ಊರನ್ನು ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡುತ್ತೀರೋ, ಯಾವ ರೀತಿ ಸ್ವಚ್ಛತೆಯನ್ನು ಶುಚಿಗೊಳಿಸ್ತೀರೋ ಅದೇ ರೀತಿ ಅವರ ಆರೋಗ್ಯದ ಕಡೆಗೆ ಸಹ ಗಮನ ಕೊಡ್ರಿ. ಅವರ ಆರೋಗ್ಯದಲ್ಲಿ ಶುಚಿಯಾಗಿಟ್ಟುಕೊಡ್ರಿ. ಶೂಗಳು, ಕಾಲಿಗೆ ಕೈಗೆ ಕವಚಗಳನ್ನು, ಮೂಗಿಗೆ ಮಾಸ್ಕನ್ನು ಹಾಕಿಕೊಂಡು ಅವರು ಆರೋಗ್ಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಿ ಅಂತ ಹೇಳಿ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ಈ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರುಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಮ್ಮ ರವಿಶಂಕರ್ ಅವರೇ ಹಾಗೂ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಎಲ್ಲ ಮುಖ್ಯ ಅಧಿಕಾರಿಗಳಿದೆ. ಇವತ್ತು ಪೌರ ಕಾರ್ಮಿಕರು ಅಂದರೆ ಏನಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಹೊರ ಜನರಿಗೆ ಅದು ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದು ಊರೆಲ್ಲ ಸ್ವಚ್ಛತೆ ಮಾಡ್ತೀರಾ, ನೀವು ಕೆಲಸ ಮಾಡ್ತೀರಾ. ಅದೇ ಸರಿಯಾದ ವ್ಯವಸ್ಥೆಯನ್ನು, ಆರೋಗ್ಯ ಆಗಲಿ ಬೇರೆದೇನನ್ನಾಗಲಿ ನೀವು ಎಲ್ಲ ಚೆನ್ನಾಗೇ ತೋರಿಸ್ಕೋಬೇಕು. ಇಲ್ಲಾಂದರೆ ಬೆಳಗಿನ 4 ಗಂಟೆಗೆ ಎದ್ದೇಳ್ತೀರಾ, ನಿದ್ದೆಗಳನ್ನಾಗಿ ಬರ್ತಿರ್ತೀವಿ ಪಾಪ, ಇಲ್ಲ ಬಿದ್ದು ಏನೇನು ಮಾಡ್ಕೊಂಡ್ರೆ ಪದ್ಧತಿಗಳು ಇರ್ತವೆ, ನೋಡಿಕೊಂಡು ಕೆಲಸ ಮಾಡಿ. ಆದರೆ ಊರನ್ನು ತುಂಬ ಸ್ವಚ್ಛತೆ ಕ್ಲೀನ್ ಮಾಡ್ತೀವಿ. ನೀವೆಲ್ಲ ಮಾಡಿದ್ರು ಸಮೇತ ಈ ಕೆಲವೊಂದು ಟೈಮ್ನಾಗೆ ಸಂಬಳಗಳು ಸರಿಯಾಗಿ ಆಗಲ್ಲ, ಏನಿಲ್ಲ. ಜೊತೆಯಲ್ಲಿ ಈಗ ಇವ್ರಿಗೆ ಒಂದು 20 ಮನೆ ಕೊಡ್ತೀನಿ ಅಂತೇಳಿ ಏನೋ ಹೇಳಿದರು. ಇದುವರೆಗಾಗಿ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನನಗೆ ತಿಳಿ ನೋಡಿ, ನಾನು ತಾಲೂಕು ಪಂಚಾಯತಿ ಮೆಂಬರ್ ಆದಾಗಿಂದ ಹೇಳ್ತಾ ಇದ್ದಾರೆ. ಇವತ್ತವರೆಗಾಗಿ ಅವ್ರಿಗೆ ಇದಕ್ಕೆ ಬಂದಿಲ್ಲ. ಅದು ಅಮೌಂಟ್ ಬಂದೈತೆ. ನೀವು ಎಲ್ಲ ಸೇರಿಸಿ DC ಆಫೀಸ್ಗೆ ಹೋಗಿ ಆ ದುಡ್ಡು ಬರಂಗೆ ಮಾಡಿ ಅಲ್ಲಿ ಏನಾರ ಸೈಟ್ಗಳು ತೊಗೊಂಡು ಮನೆ ಕಟ್ಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದರೆ ಅವ್ರ ಮಕ್ಕಳು ಓದೋಕ್ಕೆ, ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ನೀವು ಬರೀ ಸುಮ್ಮನೆ ನಾವು ಬಂದಿದ್ದೀವಿ ಹೋಗಿದ್ದೀವಿ ಅಂದರೆ ತಿರ್ಗಾ ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆಲ್ಲ ಭವಿಷ್ಯ ಹಾಳಾಗೋಗ್ತದೆ. ನೀವೆಲ್ಲ ಯೋಚನೆ ಮಾಡಿ, ಇವೆಲ್ಲ ನೀವು ಚೀಫ್ ಆಫೀಸರ್ ಕೇಳ್ರಿ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು ಎಲ್ಲರೂ ನಾವು ಸೇರ್ಕೊಂಡು ಬೇಕಾದ್ರೆ ನಾವು DC ಆಫೀಸಿಗೆ ಬರ್ತೀವಿ. ಅದು ನಿಮ್ಮ ಮನೆಗೂ ಬಂದಾವೆ. ಎಲ್ಲ ಒಂದು ಕಾಲೋನಿ ಮಾಡ್ಬೇಕಂತ ಒಂದು ಹೊಸದಾಗಿ ಅದು ರೂಪರೇಷ ಐತೆ. ಅದು ನೀವೆಲ್ಲ ಮಾಡಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನೀವು ಚೆನ್ನಾಗಿ ಆರೋಗ್ಯ ನೋಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು, ಇವತ್ತಿನ ದಿವಸ ಪ್ರಪಂಚ ಭಾರಿ ಕಷ್ಟದಾಗಿದೆ. ನೀವು ಎಲ್ಲ ಅನುಕೂಲ ಮಾಡಿಕೊಂಡ್ರೆ ನಿಮಗೆಲ್ಲ ಅನುಕೂಲ ಆಗ್ತದೆ. ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ವಂದನೆ ಅಂತ, ಪತ್ರಿಕಾ ಮಾಧ್ಯಮದವರಿಗೆ ವಂದನೆ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಜೈ ಜೈ. ಸರ್ವಮಂಗಳ ಮೇಡಮ್ ಅವರೇ ಹಾಗೂ ಮುಖ್ಯ ಅಧಿಕಾರಿಗಳಂತ ಶ್ರೀನಿವಾಸ್ ಸರ್ ಅವರೇ ಹಾಗೂ ನಮ್ಮ ಸಹಸರಂತ ಅನ್ವರ್ ಸರ್ ಅವರೇ, ಆಮೇಲೆ ಪೌರ ಕಾರ್ಮಿಕರು, ಆಮೇಲೆ ವಾಟರ್ ಮ್ಯಾನ್ಗಳು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಪತ್ರಿಕಾಕರ್ತರು. ಈಗ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಪೌರ ಕಾರ್ಮಿಕರು ಮೂಲದ ನಮಗೆ ಪಟ್ಟಣ ಪಂಚಾಯತಿಗೆ ಕೇಂದ್ರ ಬಿಂದು ಇದ್ದಂಗೆ. ಸ್ವಚ್ಛತೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇದ್ದೀವಿ. ಈಗ ನಾಯಕನಹಟ್ಟಿ ಒಂದು ಪಟ್ಟಣ ಗ್ರಾಮ 16 ವಾರ್ಡಲ್ಲೂ ಸ್ವಚ್ಛತೆ ಕಾಪಾಡಕ್ಕೆ ಮೂಲ ಕಾರಣೀಭೂತರಾದ್ರು ನೀವೇ. ಏನು 19 ಜನ ಇದ್ದೀರಾ, ಅದ್ರ ಜೊತೆಗೆ ವಾಟರ್ ಮ್ಯಾನ್ ಇದ್ದೀರಾ. ನಿಮ್ಮ ಸೇವೆ ಗಣನೀಯವಾಗಿ ಶ್ಲಾಘನೆ ಮಾಡ್ತಕ್ಕಂಥದ್ದು. ಲಾಸ್ಟ್ 2016 ಇಸ್ವಿಯಲ್ಲಿ ಅಲ್ಲಿವರೆಗೂ
ಕಾಯಂ ನೌಕರರಾಗಿರಲಿಲ್ಲ, ನೀವು ಇದು ವೇತನವನ್ನು ಪಡಿತಿದ್ರಿ. ಸರ್ಕಾರ ಮಟ್ಟದಲ್ಲಿ ನಮ್ಮ ಹಿಂದಿನ ಬಾಡಿ ಒಳಗೆ ರೆಗ್ಯುಲೈಸ್ ಮಾಡಿ ನಿಮಗೆ ಕಾಯಂ ನೌಕರರಾಗಿ 19 ಜನ ಪೌರಕಾರ್ಮಿಕರಾಗಿ ರೆಗ್ಯುಲೈಸ್ ಆದ್ರಿ. ವಾಟರ್ ಮ್ಯಾನ್ 4 ಆದ್ರಿ. ಇನ್ನು ಉಳಿದ್ರೆ ಕೆಲವರು ಇದ್ದಾರೆ, ಆಗಲೇ ಇನ್ನೊಂದು 2 ಜನ ಇದ್ದಾರೆ ಹಿಂದೆ ಸೇವೆ ಮಾಡ್ತಾರೆ. ಅವ್ರಿಗೂ ಇದೇ ರೀತಿ ನಿಮಗೆ ಕಾಯಂ ನೌಕರರಾಗಿ ಪರಿಗಣಿಸಬೇಕು. ಅದನ್ನ ಏನು ಮಾನದಂಡ ಇದೆಯಾ ಅದನ್ನ ನೋಡ್ಕೊಂಡು ನಿಮ್ಗೆ ಮಾಡ್ಕೊಡ್ತೀವಿ. ಆಮೇಲೆ ನಿಮಗೆ ಆರೋಗ್ಯ ಮುಖ್ಯ, ಆರೋಗ್ಯ ತಪಾಸಣೆ ಆಗ್ಬೇಕು. 3 ತಿಂಗಳಿಗೋ 6 ತಿಂಗಳಿಗೋ, ಯಾಕಂದ್ರೆ ಯಾರು ಮಾಡ್ಲಿಕ್ಕಂತ ಕೆಲಸ ನೀವು ಮಾಡ್ತೀರಾ. ನಿಮಗೆ ಈಗ ಯಾರೇ ಮಾಡುವ ನಿಮ್ ಕೆಲಸ ಯಾರು ಮಾಡಕ್ಕಾಗಲ್ಲ. ನೀವು ಶುಚಿತ್ವ ಕಾಪಾಡ್ತೀರಾ, ಚರಂಡಿ ಕ್ಲೀನ್ ಮಾಡ್ತೀರಾ, ಊರಿನ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ವಿಲೇವಾರಿ ಮಾಡ್ತೀರಾ, ಹಸಿ ಕಸ ಒಣ ಕಸ ಬೇರೆ ರೀತಿಯಲ್ಲಿ ಇದನ್ನ ಯಾರು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತೀರಾ. ನಿಮ್ಮ ಆರೋಗ್ಯನೇ ಇಂಪಾರ್ಟೆಂಟ್. ನೀವು ಇದನ್ನೆಲ್ಲ ಮಾಡಿ ಮನೆಗೆ ಹೋಗ್ತೀರಾ, ಸಾಂಕ್ರಾಮಿಕ ರೋಗಗಳು ಹರಡ್ತಾರೆ. ಅದಕ್ಕೆ ನಿಮ್ಗೆ ಏನ್ ಫೆಸಿಲಿಟಿ ಬೇಕೋ ನಮ್ಮ ಮುಖ್ಯಾಧಿಕಾರಿಗಳು ಇರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ಅಥವಾ ನಮ್ಮ ಸದಸ್ಯರು ಇರ್ಬೋದು, ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಿಮ್ಗೆ ಎಲ್ಲಾ ರೀತಿಯ ಒಂದು ಸವಲತ್ತುಗಳನ್ನ ಕೊಡ್ತೀವಿ. ಸರ್ಕಾರದ ಮಟ್ಟದಲ್ಲಿ ಇನ್ನ ನಮ್ಮ ಅನ್ವರ್ ಸಾಹೇಬ್ ಹೇಳಿದ್ರು ನಮ್ಮ ಸ್ನೇಹಿತರು, ನಿಮಗೆ ಮನೆ ಆಗ್ಬೇಕು ಅಂತ. ಅದು ಮನೆ ಯಾವ ರೀತಿ ಆಗ್ಬೇಕಂದ್ರೆ, ಈಗ ಏನ್ ಡೆವಲಪ್ಮೆಂಟ್ ಆಶ್ರಯ ಲೇಔಟ್ಗಳಾಗ್ತಿದವ ಲೇಔಟ್ಗಳಾಗ್ತಿದೋ ಅದರಲ್ಲಿ ನಿಮಗೆ ಇಷ್ಟು ಅಂತ ನಿರ್ಧಾರ ಮಾಡ್ತಾರೆ. ನೀವು ಇಷ್ಟಂತ ಹಣ ಕಟ್ಟಬೇಕಾಗುತ್ತೆ. ನೀವು ಹಣ ಕಟ್ಟಿದಾಗ ನಿಮಗೆ ಮನೆಯನ್ನ ನಾವು ಮಾಡ್ಕೊಡಕ್ಕೆ ಒಂದು ರೂಪಾಯಿ ಯೋಜನೆಯನ್ನ ಮಾಡ್ತೀವಿ. ಇಷ್ಟು ಹೇಳೋ ಅವಕಾಶ ಮಾಡ್ಕೊಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸೇರಿರ್ತಕ್ಕಂಥ ಅಧ್ಯಕ್ಷರಾದ ಹಾಗೂ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ, ಸದಸ್ಯರಾದ ಹಾಗೂ ಕುಮಾರ ಹಾಗೂ ಪಟ್ಟಣ ಪಂಚಾಯತಿಯ ಸಿಬ್ಬಂದಿ ವರ್ಗದವರು, ಎಲ್ಲ ಕಾರ್ಮಿಕರಿಗೆ, ಮಾಧ್ಯಮದವರು, ನಮ್ಮ ಆಸ್ಪತ್ರೆ ವರ್ಗದವರು ಎಲ್ಲರಿಗೆ ನಮಸ್ಕಾರಗಳನ್ನು ಬಯಸುತ್ತಾರೆ. ಇದು ಪೌರಕಾರ್ಮಿಕರನ್ನು ಹೇಳುವುದೇ ಪೌರಕಾರ್ಮಿಕರ ದಿನಾಚರಣೆ ಅಂತ ಹೇಳಿ ಪಂಚಾಯತಿಯ ಒಂದು ಹೃದಯ ಅಂತ ಹೇಳ್ಬೋದು ಪೌರಕಾರ್ಮಿಕರು. ಯಾಕಂದ್ರೆ ಮನುಷ್ಯನಿಗೆ ಹೃದಯ ಇಲ್ಲ ಅಂತಂದ್ರೆ ಮನುಷ್ಯನೇ ಇರಲ್ಲ. ಹಾಗೇನೆ ಪಂಚಾಯತಿಗೆ ಅವಶ್ಯಕತೆ ಭಾಳ ಇರುತ್ತೆ. ಅದಕ್ಕಾಗಿ ಪಂಚಾಯತಿ ಅಂತ ಹೇಳೋದು ಇಷ್ಟಪಡ್ತೀನಿ. ಅದರಲ್ಲಿ ಕಟ್ಟುನಿಟ್ಟಿನ ಶಿಸ್ತನ್ನ, ರೋಡು, ಚರಂಡಿ ಅವನ್ನೆಲ್ಲ ನೀಟಾಗಿ ಇಟ್ಕೊಂಡು ಪಟ್ಟಣದ ಸೌಂದರ್ಯವನ್ನು ಕಾಪಾಡ್ತೀವಿ. ಅದರಂತೆ ನಿಮಗೆ ಆರೋಗ್ಯ, ನಿಮಗೆ ನಮ್ಮ ಮನೆಯಲ್ಲಿ ಇಟ್ಕೊಂಡೇ ನಮಗೆ ಚಳಿ ಜ್ವರ ಸುತ್ತಂತೀವಿ. ಅದರಂತೆ ನೀವು ಅವನ್ನೆಲ್ಲ ಲೆಕ್ಕಿಸದೇ ನೀಟಾಗಿ ಅಚ್ಚುಕಟ್ಟಾಗಿ ನಿಮ್ಮ ಕೆಲಸವನ್ನು ನೀವು ಜವಾಬ್ದಾರಿಯಿಂದ ಮಾಡ್ತೀರಾ. ಅದಕ್ಕೆ ನೀವು ಲೆಕ್ಕಿಸಬೇಕು. ಸರ್ಕಾರದಿಂದ ಬಂದಂಥ